ಎಲ್ರಿಗೂ ನಮಸ್ಕಾರ. ನಾನು ಉದಯ್ ಶೆಟ್ಟಿ ಅಂತ, ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಕಾರ್ಕಳ ವಿಧಾನಸಭಾ ಕ್ಷೇತ್ರ 2023 ಅಭ್ಯರ್ಥಿಯಾಗಿ ಸ್ಪರ್ಧಿಸಿದವರು. ನಮ್ಮೆಲ್ಲರ ನಾಯಕರು, ಹಿರಿಯರು ಒಂದು ಪಕ್ಷದ ಬಗ್ಗೆ ಶಿಸ್ತು ಮತ್ತೆ ಸಂಘಟನೆಯಲ್ಲಿ ತನ್ನನ್ನು ದಶಕಗಳ ಕಾಲದಿಂದ 16 ವರ್ಷದಿಂದ ತೊಡಗಿಸಿಕೊಂಡವರು ಬಿ.ಕೆ. ಹರಿಪ್ರಸಾದ್ ಅವರು ನಾಳೆ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಸಂತೋಷ. ಅದರಲ್ಲಿಯೂ ನಮ್ಮ ದಕ್ಷಿಣ ಉಡುಪಿಗೆ ಅಂತೂ ನಮ್ಗೆ ಇನ್ನೊಂದು ಸುದಿನ ಅಂತ ಹೇಳ್ಬೋದು. ಅಲ್ಲಿ ಪಕ್ಷ ಸಂಘಟನೆಗೆ ಇನ್ನೊಂದು ಶಕ್ತಿ ಕೊಟ್ಟ ಅವರ ಕಾರ್ಯಕ್ಷಮತೆಯನ್ನು ಅವರು ಮಾಡಿಕೊಂಡು ಬಂದಿದ್ದಕ್ಕೆ ಇವತ್ತು ಅರ್ಹವಾಗಿ ಅವರಿಗೆ ಪಕ್ಷದಿಂದ ಅಧ್ಯಕ್ಷರಾಗಿ ಅವರನ್ನು ಮಾಡಿದ್ದಾರೆ. ಇವರ ಒಂದು ಸಂಘಟನೆಯಿಂದ ಮುಂದೆ ಬರುವ 2022 ಚುನಾವಣೆಯಲ್ಲಿ ಪುನರಪಿ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ನಮ್ಮೆಲ್ಲರ ಹಿರಿಯ ನಾಯಕರಾದ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದ ಮೂಲಕ ಬಿ.ಕೆ. ಹರಿಪ್ರಸಾದ್ ನೇತೃತ್ವದಲ್ಲಿ ಪುನರಪಿ ಕಾಂಗ್ರೆಸ್ ಬರುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ನಿಟ್ಟಿನಲ್ಲಿ ಎಲ್ಲರ ಆಶೀರ್ವಾದವನ್ನು ನಾನು ಕೋರ್ತೇನೆ. ಖಂಡಿತ ನಾವಿವತ್ತು ತಿಳ್ಕೊಳ್ಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮನುಷ್ಯನಿಗೆ ಏನಾದ್ರೂ ಸಾಧಿಸಬೇಕಂತ ಛಲ ಇದ್ರೆ ಸಾಮಾನ್ಯ ಜನರಾಗಿ ಇದ್ದುಕೊಂಡು ಇವತ್ತು ಈ ಮಟ್ಟಕ್ಕೆ ನಾನು ಮುಂದೊಂದಿನ ಮುಖ್ಯಮಂತ್ರಿ ಆಗೇ ಆಗ್ತೇನೆ ಅಂತ ಸುಮಾರು 25 ವರ್ಷ ಹಿಂದೆ ಕನಸು ಕಂಡವರು ನಮ್ಮ ಡಿ.ಕೆ. ಶಿವಕುಮಾರ್ ಅವರು. ಅವರು 24 ವರ್ಷದಲ್ಲಿ ಮೊದಲ ಬಾರಿ ಅವರು ಶಾಸಕರಾದವರು. ಆ ನಂತರ ಹಂತವಾಗಿ ರಾಜಕೀಯ ಏಳು ಬೀಳುಗಳನ್ನು ನೋಡ್ತಾ ಬಂದು ಆದರೂ ಯಾವುದಕ್ಕೆ ಬಗ್ಗದೆ ಅಥವಾ ಕುಗ್ಗದೆ ನನಗೆ ಖಂಡಿತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅವಕಾಶ ಇದೆ, ಜನರ ಸೇವೆ ಮಾಡ್ಬೇಕಂತ ಕಂಡುಕೊಂಡು ಬಂದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಗೆಲ್ಲ ಬಹಳ ಸಂತೋಷ. ಯಾಕಂದ್ರೆ ಅವರು 24/7 ಏನಾದ್ರೂ ಸಾಧಿಸಬೇಕು, ಈ ರಾಜ್ಯದಲ್ಲಿ ಹೊಸತನ್ನು ನೋಡ್ಬೇಕಂತ ಕನಸು ಕಂಡವರು, ನಮ್ಮಂತ ಯುವಕರಿಗೆ ಅವರು ಸ್ಫೂರ್ತಿದಾಯಕ. ಅದಕ್ಕೆ ಸರಿಯಾಗಿ ಇವತ್ತು ಬಿ.ಕೆ. ಹರಿಪ್ರಸಾದ್ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಈ ಎರಡು ಕಾಂಬಿನೇಷನ್ ಇಂದ ಬಿ.ಕೆ. ಮತ್ತೆ ಬಿ.ಕೆ. ಹರಿಪ್ರಸಾದ್ ಈ ರಾಜ್ಯವು ಶ್ರೇಷ್ಠ ಮಟ್ಟಕ್ಕೆ ಯಾವುದೇ ಮಾತಿಲ್ಲ. ಕಾಂಗ್ರೆಸ್ ಪಕ್ಷ ಇದರಲ್ಲಿ ಸುದೃಢವಾಗಿ ಬೆಳೀತದೆ ಅನ್ನುವ ನಂಬಿಕೆ ನಮಗಿದೆ. ಇದು ಸೂರ್ಯ ನ್ಯೂಸ್ ಕನ್ನಡ.